ಬಸವೇಶ್ವರ ಪವಾರದ ಕ್ರೆಡಿಟ್ ಸಹಕಾರಿ ಸಂಘ ಅವರುಗಳು ಈ ಬ್ಯಾಂಕ್ನಲ್ಲಿ ಇವತ್ತು ಎಫ್ಡಿ ಇಟ್ಟಿರ್ತಕ್ಕಂಥ ಎಲ್ಲ ಗ್ರಾಹಕರು ಕೂಡ ಈ ಬ್ಯಾಂಕ್ ಮುಂದೆ ಇವತ್ತು ಪ್ರತಿಭಟನೆ ಮಾಡ್ತಿದ್ದಾರೆ. ಕಾರಣ ಏನಪ್ಪಾ ಅಂತಂದ್ರೆ ಎಲ್ಲರೂ ಕೂಡ ದುಡಿದು ತಮ್ಮ ಮಕ್ಕಳ ಮದುವೆಗೋ ಅಥವಾ ಮಕ್ಕಳ ಎಜುಕೇಶನ್ಗೋ ಇಲ್ಲಿ ಸುಮಾರು ಜನ ಗಂಡು ಸತ್ತವ್ರು ಇದ್ದಾರೆ. ಯಾಕಪ್ಪ ಅಂತಂದ್ರೆ ಮಕ್ಕಳ ಜೀವನಕ್ಕೆ ಏನಾದರೂ ಆಧಾರ ಆಗಲಿ, ಮಕ್ಕಳ ಭವಿಷ್ಯಕ್ಕೆ ಏನಾದರೂ ಜೀವನ ಆಧಾರಕ್ಕೆ ಆಗಲಿ ಅನ್ನೋ ಉದ್ದೇಶದಿಂದ ಈ ಒಂದು ಸಂಸ್ಥೆಯಲ್ಲಿ ಎಲ್ಲರೂ ಕೂಡ ತಮ್ಮ ಒಂದು ಜೀವನವನ್ನ ನಡೆಸಿ ಉಳಿದಿರ್ತಕ್ಕಂಥ ಹಣವನ್ನ ಎಫ್ಡಿ ಇಟ್ಟಿದಾರ. ಇವತ್ತಿನ ದಿನ ಏನಾಗಿತ್ತಪ್ಪ ಅಂತಂದ್ರೆ ಈ ಬಸವೇಶ್ವರ ಸೌಹಾರ್ದ ಕ್ರೆಡಿಟ್ ಸಂಘ ಇವತ್ತು ಮುಳುಗೋ ಪರಿಸ್ಥಿತಿಯಲ್ಲಿ ಬಂದು ನಿಂತಿದೆ. ಸುಮಾರು 1 ವರ್ಷದಿಂದ ಎಫ್ಡಿ ಅವರು ನಮ್ಮ ಎಫ್ಡಿಯನ್ನ ವಾಪಸ್ ಕೊಡ್ರಿ ಅಂತ ಹೇಳ್ಬಿಟ್ಟು ಎಲ್ಲರೂ ಕೇಳ್ಕೊಂಡ್ರು ಕೂಡ ಇಲ್ಲಿವರೆಗೂ ಕೂಡ ಎಫ್ಡಿಯನ್ನ ವಾಪಸ್ ಕೊಟ್ಟಿಲ್ಲ. ಕಾರಣ ಕೇಳಿದ್ರೆ ಏನ್ ಹೇಳ್ತಾರಪ್ಪ ಅಂತಂದ್ರೆ ನಮ್ಮ ಹಿಂದಿನ ಮಾಜಿ ಅಧ್ಯಕ್ಷರು ತೀರ್ಕೊಂಡ್ರು, ಅದಾದ್ಮೇಲೆ ಈ ಸಂಸ್ಥೆಯ ಮ್ಯಾನೇಜರ್ ತೀರ್ಕೊಂಡ್ರು, ಇದಾದ್ಮೇಲೆ ಸ್ವಲ್ಪ ಆಡಿಟ್ ಆಗಿಲ್ಲ. ಇದೆಲ್ಲ ಆಡಿಟ್ ಆದ್ಮೇಲೆ ನಾವು ಎಲ್ರಿಗೂ ಕೂಡ ಕರೆಸಿ ಎಫ್ಡಿ ಅವ್ರ ದುಡ್ಡು ಕೊಡ್ತೀವಿ ಅಂತ ಹೇಳ್ಬಿಟ್ಟು ಸುಮಾರು 1.5 ವರ್ಷದಿಂದ ಇಲ್ಲಿವರೆಗೂ ಕೂಡ ಕಾಲವನ್ನು ಕಳೆದಿದ್ದಾರೆ. ಇದಕ್ಕೆ ಮೇಲಾಧಿಕಾರಿಗಳು ಅಡಿಟ್ ಆಗಿ ಸುಮಾರು 6-7 ವರ್ಷ ಆದರೂ ಕೂಡ ಯಾವುದೇ ಮೇಲಾಧಿಕಾರಿಗಳು ಇವ್ರ ಮೇಲೆ ಈ ಆಡಳಿತ ಮಂಡಳಿ ಮೇಲೆ ಕ್ರಮವನ್ನು ತಗೊಂಡಿಲ್ಲ. ಕಾರಣ ಏನಪ್ಪಾ ಅಂತಂದ್ರೆ ಇಲ್ಲಿ ಏನು ಆಡಳಿತ ಮಂಡಳಿಗೆ ಮತ್ತು ಅಧಿಕಾರಿಗಳ ನಡುವೆ ಏನೋ ಒಂದು ವ್ಯವಹಾರ ನಡೆದಿದೆ ಅಂತ ಹೇಳ್ಬಿಟ್ಟು ನಮ್ಗೆಲ್ರಿಗೂ ಕೂಡ ಮೇಲ್ನೋಟಕ್ಕೆ ಕಂಡು ಬರ್ತದೆ. ಯಾಕಪ್ಪ ಅಂತಂದ್ರೆ ಒಂದು ಸಂಸ್ಥೆಯನ್ನ ಪ್ರಾರಂಭ ಮಾಡಲಿಕ್ಕೆ ನೀವು ಪರ್ಮಿಷನ್ ಕೊಡಬೇಕಾದ್ರೆ 108 ಪೇಪರ್ ದಾಖಲಾತಿಗಳನ್ನ ಕೇಳಿಬಿಟ್ಟು ಪರ್ಮಿಷನ್ ಕೊಡ್ತೀರಾ. ಅದೇ ಸಂಸ್ಥೆ ಪ್ರತಿ ವರ್ಷ ಆಡಿಟ್ ಮಾಡಬೇಕು, ಆಡಿಟ್ ರಿಪೋರ್ಟನ್ನು ಇವತ್ತು ನಮ್ಮ DR ಆಫೀಸ್ಗೆ ಸಲ್ಲಿಸಬೇಕು. ಎಫ್ಡಿ ಎಷ್ಟಿದೆ, ಲೋನ್ ಎಷ್ಟಿದೆ, ಮತ್ತು ಬ್ಯಾಂಕ್ ಬ್ಯಾಲೆನ್ಸ್ ಎಷ್ಟಿದೆ, ಶೇರ್ ಎಷ್ಟಿದೆ, ಪ್ರತಿಯೊಂದನ್ನು ಕೂಡ ಮಾಹಿತಿಯನ್ನು ತಗೊಳ್ಬೇಕಾಗಿತ್ತು. ಮೇಲಾಧಿಕಾರಿಗಳು ಪ್ರತಿಯೊಂದರ ಮಾಹಿತಿಯನ್ನು ಪಡ್ಕೊಳ್ಬೇಕಾಗಿತ್ತು. ಆದರೆ ಇವತ್ತಿನ ದಿನ ಬಹಳಷ್ಟು ಸಂಸ್ಥೆಗಳ ಮುಳುಗಲಿಕ್ಕೆ ಕಾರಣನೇ ಮೇಲಾಧಿಕಾರಿಗಳು. ಹಾಗಾಗಿ ಈ ಒಂದು ಸಂಸ್ಥೆಗೆ ಮೇಲಾಧಿಕಾರಿಗಳ ಒಂದು ಕುಮ್ಮಕ್ಕು ಕೂಡ ಇದೆ. ಇಲ್ಲಿ ನಾವು ಇಟ್ಟಿರ್ತಕ್ಕಂಥ ಎಫ್ಡಿದಾರರು ನಮ್ಮ ದುಡ್ಡನ್ನು ನಾವು ನಮ್ಮ ಹೋರಾಟವನ್ನು ಮಾಡಿ ನಮ್ಮ ಎಫ್ಡಿ ದುಡ್ಡನ್ನು ನಾವು ಪಡ್ಕೊಳ್ತೀವಿ. ಮೇಲಾಧಿಕಾರಿಗಳು ಇದಕ್ಕೆ ತಕ್ಷಣ ಉತ್ತರವನ್ನು ಕೊಡಬೇಕು. ಹಾಗಾಗಿ ಇಲ್ಲಿ ಸುಮಾರು ಜನ ಬಂದಿದ್ದಾರೆ. ಈ ಅಜ್ಜಿ ನೋಡ್ರಿ, ಪಾಪ ಆಗೋ ಈಗ ಸಾಯೋ ವಯಸ್ಸಲ್ಲಿ ಎಫ್ಡಿ ಇಟ್ಟಿದ್ದಾಳ. ಕಾರಣ ಏನಪ್ಪಾ ಅಂತಂದ್ರೆ ಇವತ್ತಿನ ದಿನ ಯಾವ ಮಕ್ಕಳು ಕೂಡ ತಂದೆ ತಾಯಿಯನ್ನ ಎಲ್ಲರೂ ಅಂತ ಹೇಳೋದಿಲ್ಲ, ಕೆಲವೊಬ್ಬರು ಇರ್ತಾರೆ. ತಂದೆ ತಾಯಿನ ವಯಸ್ಸಾದ್ಮೇಲೆ ಯಾರು ಕೂಡ ಅಷ್ಟು ನೋಡೋದಿಲ್ಲ. ಆದರೆ ಎಫ್ಡಿ ಯಾಕೆ ಇಟ್ಟಿರ್ತಾರೆ ಬಂದು ನನ್ನ ಜೀವನಕ್ಕೆ ನಾಳೆ ಮುಂದೆ ನನ್ನ ಕೈಕಾಲೆಲ್ಲ ನಿಂತಾದ್ಮೇಲೆ ನನ್ನ ಜೀವನಕ್ಕೆ ಯಾರಾದರೂ ದುಡ್ಡಿದ್ರೆ ಯಾರಾದರೂ ನನ್ನ ನೋಡ್ತಾರೆ ಅಂತಕ್ಕಂಥ ಒಂದು ಭಾವನೆ ಇಟ್ಟುಕೊಂಡು ಇಂಥ ಸುಮಾರು ಜನ ಇದ್ದಾರೆ. ಪಾಪ ಗಂಡು ಸತ್ತವರು ಕೂಡ ಇದ್ದಾರೆ. ಹಾಗಾಗಿ ಈಗ ನಾವು ಈ ಒಂದು ಮಾಧ್ಯಮದ ಮುಖಾಂತರ ಒಂದು ಆಡಳಿತ ಮಂಡಳಿಗಾಗಿರ್ಬೋದು ಮತ್ತು ಮೇಲಾಧಿಕಾರಿಗಳಾಗಿರ್ಬೋದು, ಮೇಲಾಧಿಕಾರಿಗಳು ಈ ಸಂಸ್ಥೆ ಮೇಲೆ ಯಾವ ರೀತಿ ಕ್ರಮ ತಗೊಳ್ತೀರಾ ಮತ್ತು ಇಲ್ಲಿ ಎಫ್ಡಿದಾರಿಗೆ ನೀವು ಯಾವ ರೀತಿ ನ್ಯಾಯ ಒದಗಿಸಿಕೊಡ್ತೀರಾ ಅಂತ ಹೇಳ್ಬಿಟ್ಟು ಮೇಲಾಧಿಕಾರಿಗಳು ಹೇಳಬೇಕು. ಮತ್ತು ಆಡಳಿತ ಮಂಡಳಿಯವರು ಕೂಡ ನೀವು ನಮಗೆ ದುಡ್ಡು ಯಾವಾಗ ಕೊಡ್ತೀರಾ ಅಂತ ಹೇಳ್ಬಿಟ್ಟು ಹೇಳಬೇಕು. ನೀವು ಅಕಸ್ಮಾತ್ ಏನಾದರೂ ಈ ಎಫ್ಡಿ ದುಡ್ಡನ್ನು ಕೊಡಲಿಲ್ಲಪ್ಪ ಅಂತಂದರೆ ನಾವು ಈ ಸಂಸ್ಥೆ ಮುಂದೆ ಪ್ರತಿಭಟನೆಯನ್ನು ಹಮ್ಮಿಕೊಳ್ತೀವಿ. ನಮಗಾಗಿರ್ತಕ್ಕಂಥ ಅನ್ಯಾಯಕ್ಕೆ ನ್ಯಾಯವನ್ನು ನಾವು ಎಲ್ಲರೂ ಸೇರಿಕೊಂಡು ಒಟ್ಟಾರೆ ನಾವು ನ್ಯಾಯವನ್ನು ಪಡಿತೀವಿ ಅಂತಕ್ಕಂಥ ಮಾಧ್ಯಮದ ಮುಖಾಂತರ ನಾವೆಲ್ಲರೂ ಕೂಡ ಹೇಳ್ತೀವಿ. ಎಷ್ಟು ಲಕ್ಷ ಇದೆ ಅಜ್ಜಿ ಅವ್ರದ್ದು 4 ಲಕ್ಷ ರೂಪಾಯಿ, ಒಂದು 40,000, ಒಂದು 80,000, ಒಂದು 30,000, ಹೀಗೆ ಟೋಟಲ್ ಒಟ್ಟಾರೆ 4.5 ಲಕ್ಷ ಅಜ್ಜಿ ಅವ್ರು ಇಟ್ಟಿದ್ದಾರೆ. ಮತ್ತೆ ಇಲ್ಲಿ ಇಟ್ಟಿರ್ತಕ್ಕಂಥ ಇವ್ರದ್ದು ಕೂಡ ಇಟ್ಟಿನ್ರಿ. ಮತ್ತ ಕೊಡುವಾರ್ರಿ ಹೆಂಗ ಏನ್ ಮಾಡುದು ನೋಡ್ರಿ. ಅವ್ರ ಏನ್ ಹೇಳ್ತಾರ್ರಿ ಹೋತಾರು ಹಂಗ ಈಗ ವರ್ಷ ಆತ ಈಗ ಹಂಗ ಕೊಡ್ತೇ ಹೋತಾರು. ನಿಂಗೆ ಹುಡುಗರದು ಅದಾರ್ಲೆ ಇಲ್ಲಿ ಮಗ ಅದ ನೋಡ್ರಿ. ನೀವು ಒಬ್ಬಕ್ಕಿರ್ತಿ ಇವ್ರು ನಿಮ್ ಬ್ಯಾಂಕ್ನವ್ರು ಏನ್ ರೊಕ್ಕ ಕೊಡ್ತಂತ ಹೇಳ್ತಾರ ಇಲ್ಲ ಹೇಳ್ತಾರ ಹುಟ್ಟೆ ಹೋತಾರ್ರಿ. ಹಂಗ ಈಗ ವರ್ಷನ ಆದ್ರಿ ಹಿಂಗ ನಡದೈತಿ. ಏನ್ ಮಾಡುದ ನಮ್ ಜೀವನ ನಿನ್ ಹೆಸರಯ್ಯ ನಮ್ ಜೀವನ ಕೈಗೆ ಇಟ್ಕೊಂಡೀನ್ರಿ. ಮತ್ತೆ